ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಈ ದಿನ ಶಿವರಾತ್ರಿಯ ವಿಶೇಷ ಶಿವನಿಗೆ ಅತ್ಯಂತ ಪ್ರಿಯವಾದ ತಂಬಿಟ್ಟನ್ನು ಮಾಡ್ತಾ ಇದ್ದೀನಿ. ನೈವೇದ್ಯಗಳಲ್ಲೇ ಅತ್ಯಂತ ಪವಿತ್ರವಾದ ನೈವೇದ್ಯ ಈ ತಂಬಿಟ್ಟು. ಅದರಲ್ಲೂ ಶಿವನಿಗೆ ತಂಬಿಟ್ಟು ಎಂದರೆ ಬಹಳ ಪ್ರೀತಿ. ತಂಬಿಟ್ಟು ಮಾಡೋದಕ್ಕೆ ಬರಲ್ಲ ಅನ್ನೋರು ಸಹ ಈ ರೀತಿಯಾಗಿ ತುಂಬ ಈಸಿಯಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನಿಲ್ಲಿ ಅರ್ಧ ಬಟ್ಲು ಆಗುವಷ್ಟು ಕಡಲೆ ಬೀಜ, 1 ಬಟ್ಲು ಆಗುವಷ್ಟು ಬೆಲ್ಲ, ಒಂದು ಅರ್ಧ ಬಟ್ಲು ಆಗುವಷ್ಟು ಕಡಲೆ, 1 ಬಟ್ಲು ಆಗುವಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಇಷ್ಟೇ ಸಾಕಾಗುತ್ತೆ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಕಡಲೆ ಬೀಜನ ಡ್ರೈ ಆಗಿ ಹುರ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಿರುವಂತಹ ಇವತ್ತಿನ ತಂಬಿಟ್ಟಿಗೆ ಎಲ್ಲಿಯೂ ಸಹ ಸ್ವಲ್ಪನೂ ಎಣ್ಣೆ ಮತ್ತು ತುಪ್ಪನ ಬಳಸದೆ ಮಾಡ್ತಾಯಿದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ಮೇಲೆ ಎಲ್ಲ ಯಾವ ರೀತಿ ಸ್ಪಾಟ್ ಬಂದಿದೆ ಅಂತ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇನ್ನೊಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾಕ ಬರೋದು ಏನು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಕೂಡ ಕರಗಿದೆ. ಅದನ್ನು ತಣ್ಣಗಾಗೋದಕ್ಕೆ ಇಟ್ಟು ಮಿಕ್ಸಿ ಜಾರ್ಗೆ ಹುರಿಗಡಲೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ ಸಿಪ್ಪೆ ತೆಗೆದು ಇಟ್ಟಿರುವಂತಹ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. 1 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಕಿದ್ದರೆ ಗೋಡಂಬಿ ಸಹ ಬಳಸ್ಕೋಬೋದು. ಇದಕ್ಕೆ ನಾನು ಒಣ ಕೊಬ್ಬರಿ ತುರಿದು ಏನು ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಕೈಯಲ್ಲೇ ಒಂದು ಸತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಶಿವರಾತ್ರಿಗೆ ಅಕ್ಕಿ ಹಿಟ್ಟಿನ ತಂಬಿಟ್ಟು ಸಹ ಮಾಡ್ತಾರೆ. ಈ ರೀತಿಯಾಗಿ ಹುರಿಗಡಲೆ ತಂಬಿಟ್ಟು ಸಹ ಮಾಡಿ ಶಿವನಿಗೆ ನೈವೇದ್ಯವಾಗಿ ಅರ್ಪಿಸ್ಬೋದು. ಮೊದಲೇ ಕರಗಿಸಿ ಇಟ್ಟಿರುವಂತಹ ಬೆಲ್ಲನ ಆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೋಬಾರ್ದು ಈ ಬೆಲ್ಲದ ಮಿಶ್ರಣನ. ಅರ್ಧ ಬಟ್ಲು ಕಡಲೆಪಪ್ಪುನ ಹುರಿಗಡಲೆ ಏನು ತೊಗೊಂಡಿದ್ದೀನಿ ಅದಕ್ಕೆ 1 ಬಟ್ಲು ಆಗುವಷ್ಟು ಬೆಲ್ಲ ತೊಗೋಬೇಕಾಗುತ್ತೆ. ಅಳತೆನ ನೋಡಿ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಅಕಸ್ಮಾತ್ ಬೆಲ್ಲದ ನೀರು ಏನಾದರೂ ಉಳಿತು ಅಂದರೆ ಏನೂ ತೊಂದರೆ ಇಲ್ಲ, ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋದರೆ ಆ ಕಡಲೆ ಬೀಜ ಏನು ನಾವು ಶೇಂಗಾ ಬೀಜ ಏನು ಹಾಕಿದ್ದೀವಿ ಅಲ್ವಾ, ಅದು ಎಣ್ಣೆ ಬಿಟ್ಕೊಳ್ತಾ ಹೋಗುತ್ತೆ. ನಾವು ಮತ್ತೆ ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಹಾಕೋ ಅವಶ್ಯಕತೆ ಏನೂ ಇರೋದಿಲ್ಲ. ಈಗ ಸ್ವಲ್ಪ ಅಂಟ್ಕೊಳ್ತಾ ಇರೋ ಥರ ಕಾಣಿಸ್ಬೋದು. ನಾವು ಬೆಲ್ಲನ ಹಾಕ್ಕೊಳ್ತಾ ಬೆಲ್ಲದ ನೀರು ಏನಿದೆ ಅದನ್ನು ಹಾಕ್ಕೊಂಡು ಕಲಿಸ್ತಾ ಹೋದಾಗೆ ಆ ಶೇಂಗಾ ಬೀಜ ಏನಿದೆ ಅದು ಎಣ್ಣೆ ಬಿಟ್ಕೊಂಡಾಗ ಅಂಟೋದೇ ಇಲ್ಲ ಕೈಗೆ. ತುಂಬ ಈಸಿಯಾಗಿ ನಾವು ಉಂಡೆ ಕಟ್ಬೋದು. ಅಲ್ಲಿಗೂ ಸಹ ನಿಮ್ಗೇನಾದರೂ ಬೇಕು ಅನಿಸಿದ್ರೆ ತುಪ್ಪನ ಸ್ವಲ್ಪ ಬಳಸ್ಕೋಬೋದು. ಈ ಹಂತದಲ್ಲಿ ಬಳಸ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಉಂಡೆನ ಕಟ್ಬೋದು. ನಾನಿಲ್ಲಿ ತಂಬಿಟ್ಟಿನ ಆಕಾರದಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಉಂಡೆ ಕಟ್ತಾ ಇರಬೇಕಾದ್ರೆ ಎಣ್ಣೆ ಯಾವ ರೀತಿ ರಿಲೀಸ್ ಆಗ್ತಾ ಇದೆ ಅಂತ. ಅದು ಕಡಲೆ ಬೀಜ ಏನು ಹಾಕಿದ್ದೀವಿ, ಕಡಲೆ ಬೀಜ ಮತ್ತು ಬೆಲ್ಲದ ಮಿಶ್ರಣದಲ್ಲಿ ಏನಿರುತ್ತೆ ಎಣ್ಣೆ, ಆ ಎಣ್ಣೆ ಅಂಶ ರಿಲೀಸ್ ಆಗ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ. ಗಟ್ಟಿನೂ ಸಹ ಆಗೋದಿಲ್ಲ, ತುಂಬ ಸಾಫ್ಟಾಗೇ ಇರುತ್ತೆ. ಶಿವನಿಗೆ ಪ್ರಿಯವಾದ ಹುರಿಗಡಲೆ ತಂಬಿಟ್ಟು ರೆಡಿಯಾಗಿದೆ. ಒಂದು ಗಾಳಿ ಆಡದಂತಹ ಡಬ್ಬದಲ್ಲಿ ಇಟ್ಟರೆ ಸುಮಾರು 1 ತಿಂಗಳು ಸಹ ನಾವು ಉಪಯೋಗಿಸ್ಕೋಬೋದು. ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಅತಿ ಸುಲಭವಾಗಿ ಈ ತಂಬಿಟ್ಟನ್ನು ಮಾಡ್ಬೋದು. ಒಂದನ್ನು ಓಪನ್ ಮಾಡಿ ಸಹ ತೋರಿಸ್ತೀನಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ಗಟ್ಟಿನೂ ಆಗೋದಿಲ್ಲ, ತುಂಬ ಸಾಫ್ಟಾಗಿ ಇರುತ್ತೆ. ಈ ಶಿವರಾತ್ರಿಗೆ ನೀವು ನಿಮ್ಮ ಮನೆಯಲ್ಲಿ ಶಿವನಿಗೆ ನೈವೇದ್ಯವಾಗಿ ಈ ಹುರಿಗಡಲೆ ತಂಬಿಟ್ಟನ್ನು ಅರ್ಪಿಸಿ. ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲರಿಗೂ ಮುಂಚಿತವಾಗಿಯೇ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.